ಎಷ್ಟು ಬೇಜಾರಾಯ್ತು ಅಂದ್ರೆ ಏನ್ ಹೇಳ್ಬೇಕಂತಾನೆ ಗೊತ್ತಾಯ್ತಲ್ಲ. ಲಾಸ್ಟ್ 3 ಬಾಲ್ಗೆ 13 ರನ್ ಬೇಕಾದಾಗ ಅವನು ನೋ ಬಾಲ್ ಬೇರೆ ಹಾಕ್ಬಿಟ್ಟ ದಯಾಳು ಆಯ್ತು ಅನ್ಕೊಂಡ್ವಿ. ಆಲ್ಮೋಸ್ಟ್ ಬೇರೆ ಸ್ಟೇಡಿಯಂ ಇಂದ ಆಚೆ 6 ಹೊಡಿತಾವನೆ, ಇವ್ರು ಬೇರೆ ಅಯ್ಯೋ ಏನೇನ್ ಬೇಕು ಎಲ್ಲಾ ತರ ಉರ್ಸಾಕ್ಬಿಟ್ರು. ಅದೆಲ್ಲ ನಮ್ ಬ್ಲಾಗ್ ಅಲ್ಲಿ ಇರುತ್ತೆ. ನಮ್ಮ RCB ಅವ್ರಿಗೆ ಗೊತ್ತಲ್ಲ ಸಂಪ್ರದಾಯ, ಬೀಜ ಬಾಯಿಗೆ ಬರ್ತೀರಾ ಗೆಲ್ಸೋದಿಲ್ಲ. ಸೇಮ್ ಇವತ್ತು ಹಂಗೆ ಬಾಲ್ ಗಂಟು ನಮ್ ಬಾಲ್ಗಳು ನಮ್ ಬಾಯ್ಲಿತ್ತು. ಆ ತರ ಆಗಿ ಕೊನೆಯಲ್ಲಿ ಯಾವಾಗ 4 ಹೋಗ್ಬಾರ್ದಪ್ಪ ಅಂತ ಯಾವ್ಯಾವ ದೇವ್ರ ಇತ್ತು ಎಲ್ಲ ದೇವ್ರ ಹತ್ರ ಬೇಡ್ಕೊಂಡ್ಬಿಟ್ವಿ. 4 ಹೋಗ್ಲಿಲ್ಲ. ಅವಾಗ ಆಗಿತ್ತು ಖುಷಿ. ಚಪಾಕ್ ಹೋಗುನು ಗೆಲ್ಸ್ಕೊಂಡ್ ಬಂದ್ವಿ, ಇಲ್ಲೂ ಗೆದ್ವಿ. ಅವ್ರು ಲಾಲಿಪಾಪ್ ತೋರಿಸಿದ್ರು, ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸಿದ ಟೀ ಶರ್ಟ್ ಇದು. ಅಲ್ಲ CSK ಅವ್ರ ಪಾಪ ಇದು ಫೇರ್ವೆಲ್ ಅನ್ಕೊಂಡ್ರು ಧೋನಿ ಅವ್ರದ್ದು ಪಾಪ ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ. ಸಾರಿ ಧೋನಿ ಬ್ರೋ, ಸಾರಿ. ನೆಕ್ಸ್ಟ್ ಸೀಸನ್ ನೋಡೋಣ. ನೆಕ್ಸ್ಟ್ ಸೀಸನ್ ಆಡಿ ನೀವು ನಾವ್ ಯಾವ ಪ್ಲೇಯರ್ನು ಮಾಡ್ತಾ ಇಲ್ಲ. ನಾವ್ ಹೇಳ್ತಾ ಇರೋದು ಬರೀ ಟೀಮ್ ಅಷ್ಟೇ. ನಮ್ಮ ಕೌಂಟರ್ಗೆ ಎನ್ಕೌಂಟರ್ ಆದಾಗ ಆಯ್ತು. ಅವ್ರು ಲಾಲಿಪಾಪ್ ತೋರಿಸಿದ್ರು, ನಾವ್ ಅದಕ್ಕೆ ಜೈಲ್ಗೆ ಹೋಗಿ ಬಂದ್ವಿ. ಇವಾಗ ಜೈಲಿಂದ ಬೇಲ್ ಮೇಲೆ ಬಂದಿದ್ವಿ, ನಮ್ಗೆ ಟೈಮ್ ಇಲ್ಲ, ನಾವ್ ಪೆರೋಲ್ ಮೇಲೆ ಇದೀವಿ. ಇವಾಗ ಹೋಗ್ಬೇಕು, ನಾವು ಹೋಗಿ ಸೈನ್ ಹಾಕ್ಬೇಕು. 2016-17 ಆ್ಯಂಡ್ ಇದೇನಂತ ಹೇಳಿದ್ರೆ ನೆವರ್ ಮಿಸ್ ವಿತ್ RCB ಅನ್ಸು. ಇದು ನೋಡಿ, ಈ ಲೋಗೋ ಇದೆಯಲ್ಲ, ಇದು ನಮ್ದು ಸಿಂಹ ಇದೆಯಲ್ಲ, ನಾವು ಇದು ಸಿಂಹ ಅಂತ ಅನ್ಕೊಂಡಿದ್ದು. ಬಗ್ ನೋಡಿದ್ರೆ ಹಂದಿ. ಅವರು ಸಿಂಹ ಅಂತ ಇದ್ರು, ಹೋಗಿ ನೋಡ್ರಿ ಹಂದಿ. ಸೊ ಆ ಥರ ಆಗೋಯ್ತು ಸಿಚುವೇಶನು. ನಾವು ಯಾರಿಗೋ ಒಂದು 400-500 ಜರ್ಸಿ ಆರ್ಡರ್ ಕೊಟ್ಟಿದ್ವಿ. ಅವರು ಲೇಬರ್ಸ್ ಡೇ ಅದು ಇದು ರಜಾ ಅಂತೇಳಿ ಸಿಗ್ಲಿಲ್ಲ, ಆರ್ಡರ್ ಸಿಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಅವ್ರ ಅಕೌಂಟ್ ಹೋದ್ಮೇಲೆ ಅವರು CSK ಫ್ಯಾನ್ ಅಂತ, ಅದಕ್ಕೆ ಮೋಸ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಲಾಸ್ಟ್ ಮೂಮೆಂಟು 7 ಗಂಟೆಲಿ ಈ ಟಿ ಶರ್ಟ್ನ ಪ್ರಿಂಟ್ ಹಾಕ್ಸ್ಕೊ ಬಂದ್ವಿ. ಯಾರು ಸಿಗ್ಲಿಲ್ಲ. ಯಾರೋ ನಮ್ಮ ಸ್ನೇಹಿತರೊಬ್ರು ಸಿಕ್ಕಿದ್ರು, ನನ್ನ ಫ್ರೆಂಡ್ ಒಬ್ಬ ರೆಫರ್ ಮಾಡ್ದ. ಈ ಜರ್ಸಿ ಮಿಂತ್ರಾದಲ್ಲಿ ಬುಕ್ ಮಾಡಿ ಇಮಿಡಿಯೇಟಾಗಿ ಹೋಗಿ ಅವರು ನನಗೆ ಏನು ಮಾಡ್ಬೇಕಂತಾನೆ ಗೊತ್ತಾಯ್ತಲ್ಲ, ಹೆಂಗೆ ಪ್ರಿಂಟ್ ಹಾಕ್ಸ್ಬೇಕು ಅಂತ. ಬಟ್ ಅಲ್ಟಿಮೇಟ್ ಆಗಿ ಎಲ್ಲರಿಗಿಂತ ಯಾರೇ ಡಿಸೈನ್ ಮಾಡಿಸಿದ್ರು ಎಲ್ಲರಿಗಿಂತ ಸೂಪರಾಗಿ ಬಂದಿರೋದು, ಬೆಸ್ಟಾಗಿ ಬಂದಿದೆ. ಆ್ಯಂಡ್ ಈ ಕ್ವಾಲಿಟಿನೂ ಅಷ್ಟೇ. ಇನ್ನೊಂದು 4-5 ಸರಿ ಉಜ್ಜಿದ್ರು ಹೋಗಲ್ವಂತೆ, 15 ಸರಿ. ಇನ್ನು ಯಾವ್ಯಾವ CSK ಮ್ಯಾಚ್ ಐತೆ ಅವ್ರಿಗೆಲ್ಲ ಹಾಕಿ ಬರೋದು. ಲಾಸ್ಟ್ ಒಂದೇ ಹೇಳೋದು, ತಲಾ ಫಾರ್ ರೀಸನ್ ಅವಾಗಲೇ ಔಟ್ ಆಗ್ಬಿಟ್ಟಿದ್ರು. ನಾವು ಇನ್ನೊಂದ್ಸರಿ ವಾಪಸ್ ಮನೆಗೆ ಫೇರ್ವೆಲ್ ಕಳ್ಸಿದ್ವಿ. ಔಟ್ ಆಫ್ ದ ಸ್ಟೇಡಿಯಂ ಜೈಲ್ ಡ್ರೆಸ್ ಮಾಡ್ತಾ ಇರೋ ಅಂತ ನೀವು ಅದಕ್ಕೆ ಆಲ್ಟ್ರೇಷನ್ ಮಾಡ್ಕೊಂಡು ಈ ತರ ಇನ್ನೂ ಏನಂದ್ರೆ ಅವರು ಸ್ಕಿಟ್ ಮಾಡಿ ನಾವು ಮಾಡ್ಸಿಲ್ಲ ಬ್ರೋ. ನಾವು ಯಾವಾಗ 2016-17 ಅಲ್ಲಿ ಬ್ಯಾನ್ ಆಗಿದ್ವಿ, ಅವಾಗ ನಮ್ಗೆ ಕರ್ಕೊಂಡು ಹೋಗಿದ್ರು. ಅವಾಗ ಕೊಟ್ಟರು ಅಫಿಷಿಯಲ್ ಜರ್ಸಿ. ನಮ್ದೇನಿಲ್ಲಪ್ಪ, ಇದು ಎಲ್ಲ ಅವ್ರದ್ದೇ. ಜೈಲ್ ಅಂದ್ರೆ ಇದು ಅವರೇ ಯೂಸ್ ಮಾಡಿದ್ದು, ನಿಮಗೆ ಸಿಕ್ಕಿದೆ ಅಷ್ಟೇ. ಹೆಂಗೆ ಅಂತಂದ್ರೆ ಓಲ್ಡ್ ವಸ್ತುಗಳನ್ನ ನಮಗೆ ಸಿಗ್ತವೆ. ಓಲ್ಡ್ ಇಸ್ ಗೋಲ್ಡ್ ಅಂತ ಸ್ಟೇಡಿಯಂ ಒಳಗಡೆ ಹಾಕೊಂಡು ಹೋಗೋದು ಬಿಟ್ಟಿರ್ಲಿಲ್ಲ, ಎಲ್ಲರಿಗೂ ವೀಕ್ಷಿಸಿದ್ರು. ಈ ಜರ್ಸಿನ ಒಳಗಡೆ ಹಾಕೊಂಡು ಅದ್ರ ಮೇಲೆ RCB ಜರ್ಸಿ ಹಾಕೊಂಡು 10 ಗಂಟೆ ದೇವ್ರ ತರ ಸುಮ್ಮನೆ ಕೂತಿದ್ದು ಹೊಡಿಲಿ ಅಂತ. ಕೊಹ್ಲಿ 50 ಆಗಿದ ತಕ್ಷಣ ಬಿಚ್ಚಿದ್ವಿ ನೋಡಿ ಜರ್ಸಿ. ಸ್ಟೇಡಿಯಂ ಅಲ್ಲಿ ಜಾಸ್ತಿ ಅಲ್ಲ, ಸ್ಟೇಡಿಯಂ ಅಲ್ಲಿ ಜಾಸ್ತಿ ಕಾಣದೇ ಇರೋದಕ್ಕೆ ಅದರ ರೀಸನ್ ಅಂದ್ರೆ ಬಿಟ್ಟಿಲ್ಲ ಆಚೆಯಿಂದ ಎಲ್ಲಾರನ್ನೂ ತಗ್ಸಿ ಬಂದಾಗ ನೋಡಿದ್ವಲ್ಲ, ಎಷ್ಟೋ ಜನ ಪೊಲೀಸ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಇವ್ರನ್ನ, ಚೆನ್ನೈ ಫ್ಯಾನ್ಸ್ಗಳನ್ನ. ಈ ಸರಿ ಅಂತೂ ಜಾಸ್ತಿ ರಚಿಕೆ ಬಿಟ್ಟಿದ್ರು. ಯಾಕೆ ಅಂತ ಹೇಳಿದ್ರೆ ಅವರು ಅದೇ ಥರ ಅಂದರೆ ಆ ಥರ ಎಲ್ಲ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಅವರು ಫ್ಯಾನ್ಸು ಬಂದಿರ್ತಾರೆ, ಅವರು ಉರ್ಸಿದ್ರು. ನಾವು ಅಂದ್ಕೊಂಡಿರೋ ಥರ ಅಲ್ಲ. ನಾವು RCB ಅವ್ರು ಏನು ಉರ್ಸ್ತೀವಲ್ಲ ಅದಕ್ಕೂ ಒಂದು ಪಟ್ಟು ಜಾಸ್ತಿನೇ ಉರ್ಸವ್ರೆ ಸರ್. ಇದೊಂಥರ ಆಕ್ಷನ್ಗೆ ರಿಯಾಕ್ಷನ್ ಸರ್. ಯಾಕಂದ್ರೆ ಅವ್ರು ಸ್ಟಾರ್ಟ್ ಮಾಡಿದ್ರು. ಹೌದು, ಅವ್ರು ಲಾಲಿಪಾಪ್ ತೋರಿಸಿದ್ರು, ನಾವು ಜೈಲ್ ಜರ್ಸಿ ಹಾಕೊಂಡು ನಾವು ಒಂಥರ ಕನ್ನಡ ಮಾಡಿದ್ರೆ ನಾವು ಮಾಡುದು ಅಷ್ಟೇ. ಅಲ್ಲ, ಮುಯ್ಯಿಗೆ ಅಷ್ಟೇ. ಮುಂದುವರಿಸ್ಬೇಕಾ ನಿಲ್ಲಿಸ್ಬೇಕಾ ಅಷ್ಟೇ. ನಾವು ದ್ವೇಷ ಆಗಲಿ ಇನ್ನೊಂದಾಗಲಿಲ್ಲ. ಎಂಡ್ ಆಫ್ ದ ಡೇ ಇದು ಮುಗಿದ್ಮೇಲೆ ನೆಕ್ಸ್ಟ್ T20 ವರ್ಲ್ಡ್ ಕಪ್ ಬರ್ತೈತೆ, ಇದಾದ ಬರ್ ಚಾಂಪಿಯನ್ಸ್ ಟ್ರೋಫಿ ಬರ್ತೈತೆ. ಅವೆಲ್ಲ ಟೈಮ್ ಬಂದರು ಎಲ್ಲರೂ ಒಂದೇ. ಇವಾಗ ಬರೀ ಏನು ಅವ್ರಿಗೆ ಒಂದು ಸ್ವಲ್ಪ ನಮಗೆ ಅದಂಗೆ ಇಂಡಿಯಾ ಅಂತ ಬಂದಾಗ ಕಾಮನ್ ಆಗಿ ಇಂಡಿಯಾ ಸಪೋರ್ಟ್ ಮಾಡೇ ಯಾರಾದ್ರೂ IPL ನಮ್ಮ ಬೆಂಗಳೂರು. ಆದ್ರೂ ನಮ್ಮ ಮಗಂದು ಏನು ಸ್ಟೇಡಿಯಂ ಅಲ್ಲಿ ಅಷ್ಣ ಉಷ್ಣ. ನಮ್ಮ ಕನ್ನಡದವ್ರು ಎಷ್ಟು ಜನ ಗೊತ್ತಾ, RCB ಫ್ಯಾನ್ಸ್ಗಳೆಲ್ಲ CSK ಫ್ಯಾನ್ಸು ಧೋನಿ ಬಟ್ಟೆ ಹಾಕೊಂಡ್ಬಂದು ಕನ್ನಡದಲ್ಲಿ ಉರಿಸ್ತವ್ರೆಲ್ಲ. ನಮಗೆ ಬೇಜಾರಾಗೋಯ್ತು. ಅದೊಂದು ಬೇಜಾರಾಯ್ತು. ನನ್ನ ಮಕ್ಕಳು ನಮ್ಮ ಕರ್ನಾಟಕದಲ್ಲೇ ಇದ್ದವ್ರು, ನನ್ನ ಮಕ್ಕಳು CSK ಜರ್ಸಿ ಹಾಕೊಂಡ್ಬಂದು ಅಲ್ಲ, ನಮ್ಮ ಕಾವೇರಿ ನೀರು ಕುಡ್ದು ನಮ್ಮನ್ನ ತಿಂದು ಎಲ್ಲ ಮಾಡಿ ಹೋಗಿ ಪಕ್ಕದ ಮನೆಯವ್ರನ್ನ ಅಂಕಲ್ ಅಂತ ಕರ್ಕೊಂಡು ಅವ್ರು ನಮ್ಮ ಬಾಸ್ ಅನ್ಕೊಂಡು ಅವ್ರು ಒಂದು 6 ಹೊಡೆದಾಗ ನೋಡ್ಬೇಕಾಗಿತ್ತು. 6 ಹೊಡೆದ್ರ ಅಲ್ಲ, ಇವತ್ತು ಬಂದ್ರು, ಟಾಟಾ ಬಂದ್ರು, 6 ಹೊಡೆದ್ರು, ಟಾಟಾ ಹೇಳ್ಬಿಟ್ಟು ಹೋದ್ರು. ಎಲ್ಲರೂ RCB ಟಿ ಶರ್ಟ್ ಹಾಕೊಂಡು CSK ಹೇಳ್ತಾ ಇದ್ದಾರೆ. ಹೌದಾ? ನಾನ್ ನೋಡಿದ್ದೀನಿ. ಲಾಸ್ಟ್ ಒಂದು ಹೇಳೋದು, ಈ ಸಲ RCB ಇದು ಯಾರು CSK ನೆಕ್ಸ್ಟ್ ಎಡನ್ ಗಾರ್ಡನ್ಸ್ ಅಲ್ಲಿ ಸಿಗ್ತೀನಿ. ನಾನು ಇದು ಮಾಡ್ತಾ ಇರಬೇಕಾದ್ರೆ 100% ನೆಕ್ಸ್ಟ್ ಕ್ವಾಲಿಫೈಯರ್ 1 ಇಲ್ಲಿಂದ ನಾವು ಆಲ್ರೆಡಿ ಕ್ವಾಲಿಫೈ ಆಗ್ಬಿಟ್ವಿ ಅಷ್ಟೇ. ಕ್ವಾಲಿಫೈಯರ್ 1 ಅಲ್ಲಿ ನಾವು ಇರಬೇಕು ಅನ್ನೋ ನಮ್ಮ ಒಂದು ಇಚ್ಛೆ. ಕ್ವಾಲಿಫೈಯರ್ 1 ಅಲ್ಲಿ ಇದ್ರೆ ಹೈದರಾಬಾದಲ್ಲಿ, ಅಲ್ಲಿಂದ ನೆಕ್ಸ್ಟ್ ಎಡನ್ ಗಾರ್ಡನ್ಸ್ ಅಲ್ಲಿ ಕಪ್ ಹೊಡ್ಕೊಂಡು ಬರೋದು ಅಷ್ಟೇ. ಸರ್ ಲಾಸ್ಟ್ ಒಂದೇ ಇದೆ ಸರ್, ಲಾಸ್ಟ್ ಇಯರ್ ರೆಕಾರ್ಡ್ ಅವರೇ ಬ್ರೇಕ್ ಮಾಡಿದ್ರು. ಈ ಸಲ ಬ್ರೇಕ್ ಮಾಡಿದ್ರೆ ಒಂದು ಖುಷಿ ಸರ್. SRH
ಹೋಗ್ತಾರೆ. ಸರ್ ಹೈಯೆಸ್ಟ್ ಸ್ಕೋರ್ ನೋಡೋಣ ಈ ಸರಿ ನೋಡೋಣ ಈ ಸರಿ ಯಾಕೆಂದ್ರೆ ಅದು ಆಲ್ಮೋಸ್ಟ್ 13ನೇ ಡಿಪೆಂಡಿಂಗ್ ತಾರೀಕು ಬಂದಿತ್ತು ಬಟ್ ಲಾಸ್ಟ್ ಒಂದು 13 ರನ್ಸ್ ಇಂದ ಸೋತಿರೋದು ಆಕ್ಚುಲಿ ಬಟ್ ಅವತ್ತು ಆಗಿದ್ದಿದ್ರೆ ಒಂದು ಲಾಸ್ಟ್ ಒಂದು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 ಸೀಸನ್ ನಂಬರ್ 18 ಈ ಸಲ ಪಕ್ಕ ಕಪ್ ಹೊಡೆತೀವಿ ಹೋಪ್ ಫಾರ್ ದಿ ಬ್ಯಾಶ್ ಅಷ್ಟೇ. ಜೈ RCB. 18 ಅಲ್ಲಿ 8-1 ಮಾಡಿದ್ರೆ 7 ಔಟ್ ಆಫ್ ದ ಸೀಸನ್. ಥ್ಯಾಂಕ್ಸ್ ಬ್ರೋ. ಅಲ್ಲ RCBದು ಮತ್ತೆ CSK ಏನು ಡಿಫ್ರೆನ್ಸ್ ಅಂದ್ರೆ RCB 11 ಜನ ಪ್ಲೇಯರ್ಸ್ಗೆ ಸಪೋರ್ಟ್ ಮಾಡ್ತೀವಿ, ಅವರು 1 ಪ್ಲೇಯರ್ಸ್ ಸಪೋರ್ಟ್ ಮಾಡಿ ಇನ್ನು 10 ಸಬ್ಸ್ಟಿಟ್ಯೂಟ್ನ ಅವ್ರು ಧೋನಿ ಬರ್ಲಿ ಎಲ್ಲ ಔಟ್ ಆಗ್ಲಿ ಅಂತ ಕಾಯ್ತಿರ್ತಾರೆ. ಧೋನಿ ಬಂದು ಒಂದು ಅಲ್ಲೇ ಲಾಲ್ಟಿ ಗೊತ್ತಾದ ಅಷ್ಟೇ. ಜೈ RCB. ಓಕೆ ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ಸ್ ಬ್ರೋ. ಮಾತಾಡ್ತಾರೆ ಬ್ರೋ. ಬನ್ನಿ ಒಂದು ನಿಮಿಷ ಬ್ರೋ, ಬೇಗ ಬನ್ನಿ ಬ್ರೋ. ಯಾಕೆ ಗೊತ್ತಾ